ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಕೆಲವೊಬ್ಬರು ಮನೆಯಲ್ಲಿ ನಿರಂತರವಾಗಿ ಜಗಳ, ಮನೆಯ ಸದಸ್ಯರಲ್ಲಿ ಹೊಂದಾಣಿಕೆ ಇಲ್ಲದಿರೋದು, ಆರೋಗ್ಯದಲ್ಲಿ ಏರುಪೇರಾಗೋದು, ಮನೆಯಲ್ಲಿ ಅಶಾಂತಿ ಇರೋದು ಮತ್ತು ಅಂದ್ಕೊಂಡಿರೋ ಕಾರ್ಯ ನೆರವೇರದೇ ಇರೋದು, ಹೀಗೆ ಹಲವು ತೊಂದರೆಗಳಿಂದ ಕಷ್ಟ ಅನುಭವಿಸ್ತಾ ಇರ್ತಾರೆ. ಆವಾಗ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದು ವಾಸ್ತು ದೋಷದಿಂದ ಈ ರೀತಿಯಾಗಿ ತೊಂದರೆ ಆಗ್ತಾಯಿದೆ ಅಂತ. ಆವಾಗ ಅವರು ಸಂಬಂಧಪಟ್ಟ ವಾಸ್ತು ತಜ್ಞರಿಂದ ಸಲಹೆಗಳನ್ನ ಪಡ್ಕೊಂಡು ಅದಕ್ಕೂ ಒಂದಷ್ಟು ಹಣನ ವ್ಯಯ ಮಾಡಿ ಅಲ್ಲಿ ಕರೆಕ್ಷನ್ಸ್ಗಳನ್ನ ಮಾಡ್ತಾರೆ. ಆದರೆ ಕೆಲವೊಬ್ಬರಲ್ಲಿ ವಾಸ್ತು ಕರೆಕ್ಷನ್ಸ್ ಮಾಡಿದ ಮೇಲೂ ಸಹ ಅವರಿಗೆ ತೊಂದರೆಗಳು ತಪ್ಪಿದ್ದಲ್ಲ. ಹಾಗಿದ್ದಾಗ ನಾವು ಸರಳವಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ವಾಸ್ತುದೋಷ ನಿವಾರಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿ. ನಾವು ಮನೆಯ ಮುಂದೆ ಪ್ರತಿಯೊಬ್ಬರೂ ತುಳಸಿ ಕಟ್ಟೆ ಇಟ್ಟಿರ್ತೀವಿ. ಆ ತುಳಸಿ ಕಟ್ಟೆ ಮಣ್ಣಲ್ಲಿ ನಾವು ಈ ನಾಣ್ಯಗಳನ್ನು, ಒಂದು ವಿಕ್ಟ್ರಿ ಸಿಂಬಲ್, ಇನ್ನೂ ಒಂದು ಥಮ್ಸ್ ಅಪ್, ಈ ಎರಡು ನಾಣ್ಯಗಳು ಬಹಳ ವಿರಳವಾಗಿ ಸರ್ಕ್ಯುಲೇಷನಲ್ಲಿ ಇದೆ. ಇದು ನಿಮಗೇನೋ ಸಿಕ್ಕಿದಾಗ ಇದನ್ನು ಯಾರಿಗೂ ಕೊಡಬಾರ್ದು. ಈ ವಿಕ್ಟ್ರಿ ಸಿಂಬಲ್ ನಾವು ಮಾಡುವಂಥ ಪ್ರತಿಯೊಂದು ಕೆಲಸನೂ ವಿಜಯದ ಸಂಕೇತ ಆಗಿರುತ್ತೆ. ಮತ್ತು ಥಮ್ಸ್ ಅಪ್ ಮುಂದೆ ನಾವು ಮಾಡುವಂತಹ ಯಾವುದೇ ಒಂದು ಯೋಜನೆಗಳನ್ನು ನಮಗೆ ಯಶಸ್ವಿಯಾಗಿ ಮಾಡೋಕ್ಕೆ ಉತ್ತೇಜನ ಕೊಡುತ್ತೆ. ಈ ಎರಡರಲ್ಲಿ ಒಂದು ನಾಣ್ಯನ ಆ ತುಳಸಿ ಮಣ್ಣಲ್ಲಿ ಇಡೋದ್ರಿಂದ ಮನೆಯಲ್ಲಿ ಇದ್ದ ಯಾವುದೇ ವಾಸ್ತುದೋಷ ಸಂಪೂರ್ಣವಾಗಿ ನಿವರ್ತಿಯಾಗುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಚಿಕ್ಕದು ಬೆಳ್ಳಿ ನಾಣ್ಯ ಇಡ್ತಾಯಿದ್ರು. ಈಗ ಸಾಧ್ಯ ಆದರೆ ಬೆಳ್ಳಿ ನಾಣ್ಯ ಇಡ್ಬೋದು. ಸಾಧ್ಯ ಆಗದೇ ಇರೋರು ಈ ಎರಡು ನಾಣ್ಯಗಳಲ್ಲಿ ಯಾವುದಾದ್ರು ಒಂದನ್ನು ತುಳಸಿ ಮಣ್ಣಲ್ಲಿ ಇಡೋದ್ರಿಂದ ಅವರ ಮನೆಗೆ ಯಾವುದೇ ದೃಷ್ಟಿದೋಷ ಆಗಿದ್ದರೂ ಸಹ ಸಂಪೂರ್ಣವಾಗಿ ನಿವರ್ತಿಯಾಗುತ್ತೆ. ಇದರ ಜೊತೆಗೆ ಶನಿ ರಾಹುವಿನ ಯಾವುದೋ ದೋಷ ಇದ್ದರೂ ಸಹ ಈ ಒಂದು ಪರಿಹಾರ ಮಾಡೋದ್ರಿಂದ ಅವರು ಸಂಪೂರ್ಣವಾಗಿ ನಿವರ್ತಿ ಆಗುತ್ತೆ. ಮತ್ತು ನಾಳೆ ತುಂಬ ಪವಿತ್ರವಾಗಿರತಕ್ಕಂಥ ದಿನ, ಗುರು ರಾಘವೇಂದ್ರ ಸ್ವಾಮಿಗಳವರ ವಾರ. ನಾಳೆ ತ್ರಯೋದಶಿ ತಿಥಿ, ಪುಬ್ಬ ನಕ್ಷತ್ರ ಇದೆ. ನಾಳೆ ಈ ಒಂದು ಪರಿಹಾರ ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯೂರುತ್ತೆ. ಯಾರೆಲ್ಲ ವಾಸ್ತುದೋಷದಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ, ನಾಳೆ ಈ ಒಂದು ಪರಿಹಾರ ಮಾಡೋದ್ರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಲಭಿಸುತ್ತೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.